ಹಾಸನದ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ವಿರುದ್ಧ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತೆ ಹರಿಹಾಯ್ದಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ನಾನು ಜನತೆಯ ಪ್ರತಿನಿಧಿಯಾಗಿ ಕೆಲಸ ಮಾಡುವ ವ್ಯಕ್ತಿ, ನಾನು ಶಾಸಕ, ನನಗೆ ಕೊಂಬಿದೆ ಅದು ಇದು ಅಂತೆಲ್ಲ ನಾನು ಹೇಳೋದಿಲ್ಲ. ಆದ್ರೆ ಗ್ರಾಮ ಪಂಚಾಯಿತಿ ಮೀಸಲು ಬಗ್ಗೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೇನೆ. ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ಗಳಿಗೆ ಸರಿಯಾಗಿ ಮೀಸಲಾತಿ ನಿಗದಿಪಡಿಸಿ ಪಟ್ಟಿ ಕಳಿಸಿಕೊಡಿ ಅಂತ ಹೇಳಿದ್ರು. ಆದ್ರೆ ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಅಧಿಕಾರ ಇದ್ದ ಮೇಲೆ ಏಕೆ ತಹಸೀಲ್ದಾರ್ಗಳಿಂದ ಮೀಸಲಾತಿ ಪಟ್ಟಿ ಪಡೆದ್ರು ಅಂತ ಮತ್ತೆ ಪ್ರಶ್ನೆ ಮಾಡಿದ್ದಾರೆ. ಡಿಸಿ ವಿರುದ್ಧವಾಗಿ ಮತ್ತೆ ಹರಿಹಾಯ್ದಿದ್ದಾರೆ. ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಡಿಸಿ ಕಚೇರಿಗೆ ನಾನೇ ಹೋಗಿದ್ದೆ, ಅವ್ರಿಗೆ ಎಷ್ಟು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡೋದಿಲ್ಲ, ಅವ್ರ PA ನಂಬರ್ ಇಂದ ಫೋನ್ ಮಾಡಿದೆ, ಆಗ್ಲೂ ಕೂಡ ರಿಸೀವ್ ಮಾಡ್ಲಿಲ್ಲ. ಡಿಸಿ ಅವ್ರ ಪರ್ಸನಲ್ ನಂಬರ್ ಕರೆ ಮಾಡಿ ಅಂತಾರೆ, ಅದಕ್ಕೆ ಮಾಡಿದ್ರು ಫೋನ್ ಎತ್ತಲಿಲ್ಲ. ಡಿಸಿ ಅವರು ಪರ್ಸನಲ್ ಫೋನ್ ಯಾಕ್ರಿ ಇಟ್ಕೊಬೇಕು, ನಾನ್ ಲೆಟರ್ ಬರೆದ್ರೆ ಯಾರೋ ಶಾಸಕ ಬರಿತಾನೆ ಅಂತ ತೆಗೆದು ಡಸ್ಟ್ ಬಿನ್ಗೆ ಹಾಕ್ತಾರೆ. ನಮಗೆಲ್ಲರಿಗೂ ಕೂಡ ರಕ್ಷಣೆ ಕೊಡ್ಬೇಕಾಗಿರ್ತಕ್ಕಂಥದ್ದು ಸ್ಪೀಕರ್ ಅವರು. ನಾನು ಸ್ಪೀಕರ್ ಅವ್ರಿಗೂ ಕೂಡ ಈ ಬಗ್ಗೆ ಮಾಹಿತಿ ಕೊಡ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಡಿಸಿ ಬಗ್ಗೆ ಏನ್ ಹೇಳ್ತಾರೆ ಉಸ್ತುವಾರಿ ಸಚಿವರು, ಅವ್ರಿಗೆ ಹಿಂಗ್ ಮಾಡಿದ್ರೆ ಅವ್ರು ಕೂಡ ಸುಮ್ನಿರ್ತಾರ? ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರು ಕೊಡ್ತೀನಿ. ಜಿಲ್ಲಾಧಿಕಾರಿಗಳಿಗೆ ದುರಂಕಾರ ಇದ್ರೆ ಅದನ್ನ ಅವ್ರ ಮನೇಲಿ ಇಟ್ಕೊಳ್ಳಿ, ನನ್ನ ಹತ್ರ ಇಟ್ಕೊಳ್ಳೋದು ಬೇಡ. ಸುದ್ದಿಗೋಷ್ಠಿ ನಡೆಸಿ ಒಬ್ಬ ಶಾಸಕನ ಟೀಕೆ ಮಾಡೋದಕ್ಕೆ ಯಾರ್ರಿ ಇವ್ರಿಗೆ ಅನುಮತಿ ಕೊಟ್ಟಿದ್ದು? ಸರ್ಕಾರದಿಂದ ಇವ್ನ ಅನುಮತಿ ತಗೊಂಡಿದ್ದಾರೇನ್ರಿ? ನಾನೇನಾದ್ರು ಇವ್ರ ಹತ್ರ ಹೊಲ ಮನೆ ಲೇಔಟ್ ಮಾಡಿಸ್ಕೊಳಕ್ ಹೋಗಿದ್ನಾ? ಎಣ್ಣೆ ಅಂಗಡಿ ಓಪನ್ ಮಾಡ್ಕೊಡಿ ಅಂತ ಹೋಗಿದ್ನಾ? ಒಬ್ಬ ಜನಪ್ರತಿನಿಧಿಯಾಗಿ ಜನರ ಪರವಾಗಿ ಪ್ರಶ್ನೆ ಮಾಡಿದ್ದೀನಿ, ತಪ್ಪಾ? ಅಲ್ಲಿ ನಿಂತ್ಕೊಂಡು ಅಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡೋ ಬದಲಾಗಿ ನನ್ನೇ ಕಚೇರಿಗೆ ಕರೆದ್ಬಿಟ್ಟು ಯಾಕೆ ಸಾರ್ ಹಿಂಗಾಯ್ತು, ಏನಾಯ್ತು ಸರ್, ನನ್ನಿಂದ ಏನಾದ್ರು ತಪ್ಪಾಗಿದ್ಯಾ ಅಂತ ಕೇಳಿ ಸರಿ ಮಾಡ್ಕೊಬೇಕ್ರಿ ಅಂತ ಹೇಳಿ ಮತ್ತೆ ಜಿಲ್ಲಾಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಎಲ್ಲ ಇದು ಮಾಡಿ ತಹಸೀಲ್ದಾರರು ಕಳಿಸಿದಂಥ ವರದಿನೂ ಗಾಳಿ ತೂರು ಮಾಡೋರು ಸರ್ ಅಂತ ನಮ್ಮ ಕಾರ್ಯಕರ್ತರು ಫೋನ್ ನಾನು ಹಂಗಾದ್ರೆ ಆಯಿತು ಬಿಡಿ ನೋಡೋಣ, ನಾನೇ ಕೇಳ್ತೀನಿ ಡಿಸಿನ ಅಂತ. ಶುಕ್ರವಾರ ಅಸೆಂಬ್ಲಿ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದಣ್ಣ, ನಾನು ಎಲ್ಲ ಕೂತು ಮಾತಾಡಿ ಈ ಥರ ಹಿಂಗೆ ಅವರು ಹೇಳಿದರು. ಅವ್ರ ಕ್ಷೇತ್ರದ್ದು ಸುಮಾರು ಹಳ್ಳಿ ಮೈಸೂರು ಇದು ನಗರತಿ, ಅಲ್ಲಿ ನಗರತಿನಲ್ಲಿ ಒಂದು ಸಣ್ಣ ಸಣ್ಣ ಅಳ್ಕಾರ್ಗಳು, ಅರೆಹಳ್ಳಿ, ಆಲ್ಗೂರಿನಲ್ಲಿ ಇವೆಲ್ಲ ಆ ಊರುಗಳಿಗೆಲ್ಲ ಹಿಂಗೈತೆ ಸರ್, ನಾವು ಸಣ್ಣ ಸಮಾಜ, ಹೋದ ಸಾಲಿನೂ SC ಕೊಟ್ಟವ್ರೆ, ಈ ಸಾಲಿನೂ ಮತ್ತೆ SC ಕೊಟ್ಟವ್ರೆ ಅಂತ ಹೇಳಿ ಇದು ಮಾಡಿದ್ರು. ಅದೆಲ್ಲ ಆಗ ನಾನೇನಾಯಿತು, ಆಯ್ತು ಇರಲಿ ಅಂತೇಳಿ ಫೋನ್ ಮಾಡಿದ ಮೇಲೆ ನಾನು ಸೀದಾ ರವಿ ನಾನುವೆ ಫೋನ್ ಮಾಡಿ ಸಿದ್ದರಾಜ್ ಅವರಿಗೆ ಮಾತಾಡೋಕೆ ಹೋಗಿದ್ದೀನಿ. ಇವ್ರು ರಿಪ್ಲೈ ಕೊಡ್ದೋದಾಗ ಹೇಳ್ಬೇಕಾಯ್ತದಲ್ಲ ಸರ್. ಅವ್ರು ಏನು ಹೇಳ್ತಾರೆ ಗೊತ್ತಾ, 3 ತಿಂಗಳಿಗೆ ಬರ್ತಾರೆ, ಪ್ರೆಸ್ ಕರೀತಾರೆ, ಹೋಗ್ತಾರೆ ಅಂತ ಅಂದರು. ಅರ್ಥ ಹೇಳಿ ನನಗೆ. ನಾನೇನಿದೆ ಇದಕ್ಕೆ 3 ತಿಂಗಳಿಗೆ ಒಂದ್ಸಾರಿ ಬರೋದು ಪ್ರೆಸ್ ಕರೆಯೋದು ಅಂದರೆ, ನಾನು 3 ತಿಂಗಳಿಗೆ ಕರೀತೀನೋ 15 ದಿನಕ್ಕೆ ಕರೀತೀನೋ ಅದು ನನ್ನ ಇದು. ಇವರೇ ಅದಕ್ಕೆ ಕೇಳೋಕ್ಕೆ ನನ್ನ 15 ದಿನಕ್ಕೆ ಕರಿತೀನೋ 3 ತಿಂಗಳಿಗೆ ಕರಿತೀನೋ ಬಂದು ಒಂದು ಪ್ರೆಸ್ ಮಾಡ್ತಾರೆ, ಹೋಗ್ತಾರೆ ಅಂತ ಹೇಳ್ತಾರೆ. ಇದ್ದರೆ ತಾಳ್ಮೆ ಕೇಳಬೇಕು. ಇವಕ್ಕೆಲ್ಲ ರಿಪ್ಲೈ ಕೊಡೋದು ಅಂದರೆ ನಾನು ಏನು ಮಾಡಬೇಕಾಗುತ್ತೆ? ನಾನು ಜನಪ್ರತಿನಿಧಿಯಾಗಿ ನಮ್ಮ ಜನದ ಕಷ್ಟಕ್ಕೆ ನಾವು ಪತ್ರ ಬರೆದಕ್ಕೆ ಏನು ಕೊಡೋದಾಗ ಏನು ಮಾಡ್ಬೇಕಾಗ್ತದೆ, ಏನು ಮಾಡ್ಬೇಕು ಹೇಳಿ ಸರ್? ಆಯ್ತಾ? ಅಲ್ಲಿಂದ ಬಂದರೆ ಇದು ಮೆಕ್ಕೆಜೋಳ ಎಲ್ಲವೇ, ಮತ್ತೆ ಅಲ್ಲಿಂದ ಬಂದರೆ ಹೆಚ್ಚಿದು ನ್ಯಾಯಾಲಯಗಳ ಪ್ರಕರಣ ಐತೆ ಸರ್. 10 ವರ್ಷ 15 ವರ್ಷ ಬಿಟ್ಟು ಕೊಟ್ಟಿವೆ, ಸೀನಿಯಾರಿಟಿ ಬಿಟ್ಟು ಕೊಟ್ಟವ್ರೆ ಹಿಂಗೆ ಅಂತ ಹೇಳಿ ಬರದೆ. ಮತ್ತು ಹಳೆ DC ಇದ್ದರು ಲ್ಯಾಂಡ್ ಅಕ್ವಿಷನ್ ಪ್ರಕರಣ ಇದೇ ಥರ ಹೋದರೆ 1,000 ಕೋಟಿವರೆಗೂ ಹೋಗುತ್ತೆ ಅಂತ ಹೇಳಿದ್ರು. ಒಂದು ಲೆಟ್ರ್ ಬರೆದವರು, ಅದು ನಿಮ್ಮ ಗಮನಕ್ಕೆ ತಂದೆ. ಆಮೇಲೆ ಗುಡ್ಡದ ಕೆರೆಯ ಸರ್ವೆ ನಂಬರ್ 95 ಕಾದಿರಿಸಿದ ಜಮೀನಿನಲ್ಲಿ ಇದೈತೆ ಅಂತ ಹೇಳಿ ಬಂದೆ. ಚಿಗಡ್ಲಿ ಇವೆಲ್ಲ ಕೃಷ್ಣ ಬೈರವ್ರಿಗೂ ಬರೆದಿದ್ದೀನಿ, ಜಿಲ್ಲಾಧಿಕಾರಿಗೆ ಬರೆದಿದ್ದೀನಿ. ಯಾವಾಗ ಬರೆದಿದ್ದೀನಿ DCಗೆ ಎಷ್ಟು ಲೆಟ್ರ್ಗಳು, ಸುಮಾರು ಲೆಟ್ರ್ಗಳು ಬರೆದು ಒಂದು FIR ರಿಪ್ಲೈ ಇಲ್ಲ. ಬೇಕಾದ್ರೆ ಕೃಷ್ಣ ಬೈರವ್ರು ಇದ್ದಾರೆ, ನಾನು ಯಾವತ್ತಾದ್ರು 2 ವರ್ಷದಲ್ಲಿ